ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ಅಂಜನಪುರದಲ್ಲಿರುವಂತಹ ಬಿಡಿಎ ಪ್ರಾಪರ್ಟಿಲಿ ಈಸ್ಟ್ ಫೇಸಿಂಗ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಇದು 30-40 ಬಿಲ್ಡ್ ಆಗಿರುವಂತಹ ಮನೆ. ಇವಾಗ ನೀವೇನ್ ನೋಡ್ತಾ ಇದೀರಲ್ಲ, ಈ ರೋಡ್ ಬಂದ್ಬಿಟ್ಟು ನಮ್ಗೆ ಕ್ಲೋಸ್ 80 ಫೀಟ್ ರೋಡ್ಗೆ ಪಾರ್ಕ್ ಆಪೋಸಿಟ್ ಅಲ್ಲೇ ಕನ್ಸ್ಟ್ರಕ್ಷನ್ ಆಗಿರುವಂತಹ ಮನೆ ಇವತ್ತು ನಾವು ನಿಮ್ಗೆ ತೋರಿಸಿರುವಂತಹ ಪ್ರಾಪರ್ಟಿ. ಇವಾಗ ನಾವು ನೋಡ್ತಾ ಇರುವಂತಹ ಪ್ರಾಪರ್ಟಿ, ಈ ಪ್ರಾಪರ್ಟಿನೇ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಅಲ್ಲಿ ಲಕ್ಸುರಿ ಆಗಿ ಬಿಲ್ಡ್ ಆಗಿರುವಂತಹ 30-40 ಇಂಡಿಪೆಂಡೆಂಟ್ ಹೌಸ್. ಮನೆ ಮುಂದೆಗಡೆ 30 ಅಡಿ ರೋಡ್ ಇದೆ, ಟಾರ್ ರೋಡ್ ಆಗಿದೆ. ಕಾವೇರಿ ವಾಟರ್ ಮತ್ತೆ ಡ್ರೈನೇಜ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮನೆ ಮುಂದೆಗಡೆ 30 ಅಡಿ ರೋಡು, ಮನೆ ಹಿಂದಗಡೆ ದೊಡ್ಡದಾಗಿರುವಂತಹ ಬಿಡಿಎ ಪಾರ್ಕು, ಕ್ಲೋಸ್ 80 ಫೀಟ್ ರೋಡ್ ಅಲ್ಲಿ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ಮನೆ ಒಳಗಡೆ ಇರುವಂತಹ ಸ್ಟ್ರಕ್ಚರ್ ನೋಡೋಣ. ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್ ಜೊತೆಗೆ 1 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ ಒಂದು 3 ಕಾರ್ಗಳ ಜೊತೆಗೆ ಒಂದು 4ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ನ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ಆಗಿ ನಮ್ಗೆ ನಾರ್ತ್ ಈಸ್ಟ್ ಅಲ್ಲಿ ಬೋರ್ವೆಲ್ ಮತ್ತೆ ನಮ್ಗೆ ಪ್ರಾವಿಷನ್ ಮಾಡಿದ್ರೆ, ಜೊತೆಗೆ ಒಂದು ಕಾವೇರಿ ವಾಟರ್ಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಫುಲ್ ಕವರ್ಡ್ ಆಗಿರುವಂತಹ ಗೇಟು, ಅದು ರೈಲಿಂಗ್ಸ್ ಅಲ್ಲಿ ಬರುವಂತಹ ಗೇಟ್. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಮೋಟರ್ ಕಂಟ್ರೋಲ್ ಇಟ್ಕೊಂಡು ಕೂಡ ನಾವು ಆಟೋಮೆಟಿಕ್ ಆಗಿ ಕೂಡ ನಾವು ಗೇಟ್ ನ ಯೂಸ್ ಮಾಡ್ಕೋಬಹುದು. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ನಮಗೆ MS ಗ್ರಿಲ್ ವರ್ಕ್ ಒಂದು ವರ್ಕ್ ಆಗ್ಬೇಕು, ಅದು ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಈ ಪೊಸಿಷನ್ ಅಲ್ಲಿ ನೋಡಿ, ಮೇಲ್ಗಡೆ ಹೋಗೋದಕ್ಕೆ ಇಲ್ಲಿ ಲಿಫ್ಟಿಗೆ ಒಂದು ಪ್ರಾವಿಷನ್ ಮಾಡಿದ್ರೆ ವಿತ್ ಫಿಂಗರ್ ಪ್ರಿಂಟ್ ಇರುವಂತದ್ದು ಲಿಫ್ಟ್ ಒಂದು ಪ್ರಾವಿಷನ್ ಇದೆ. ಈ ರೈಟ್ ಸೈಡ್ ಅಲ್ಲಿ ಎಕ್ಸಾಕ್ಟ್ ಆಗಿ ನಮಗೆ ಒಂದು UPS ಪಾಯಿಂಟ್ ಕೂಡ ನಮಗೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ, ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಮಾಡಿರುವಂತದ್ದು. ಇದು ಬಂದು ನಮ್ಗೆ 1 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಇದು ಮೈನ್ ಡೋರ್ ಕೂಡ ನಮ್ಗೆ ಈಸ್ಟ್ ಫೇಸಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ನೋಡಿ, ಇದು 2x4 ವೆಟ್ರೋಫೈಟಲ್ಸ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಆಗ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿರುವಂತದ್ದು 1 BHK ಹೌಸ್. ಈ ಪೋರ್ಷನ್ ಅಲ್ಲಿ ಹಾಲು, ಸೆಮಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಬಂದು ನಮ್ಗೆ ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಫುಲ್ ಕಂಪ್ಲೀಟ್ ಆಗಿರುವಂತಹ ಕಿಚನ್, ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ವುಡ್ ಎಲ್ಲ ಬಂದು ನಮಗೆ ಟೀಕ್ ಬರುತ್ತೆ. ಇಲ್ಲೂ ಅಷ್ಟೇ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಅಪೋಸಿಟ್ ಅಲ್ಲಿ ನಮ್ಗೆ ಬಂದು ಕಾಮನ್ ಬಾತ್ರೂಮ್ಗೆ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ವೀಕ್ಷಕರೇ, 2x4 ವೆಟ್ರೋಫೈಟಲ್ಸ್, ವಾಲ್ ಮೌಂಟೆಡ್ ಕಮೋಡ್, ಆಂಟಿ ಸ್ಕೈಡ್ ವೆಟ್ರೋಫೈಟಲ್ಸ್ ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಇನ್ನೊಂದು ಪ್ರಾವಿಷನ್ ಮಾಡಿದ್ದಾರೆ, ವಿತ್ ಮಿರರ್ ಕೂಡ ಆಗಿದೆ. ಇದು ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಬರುವಂತಹ ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ 1 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಇದು ಇನ್ ಕೇಸ್ ರೆಂಟಲ್ ಇನ್ಕಮ್ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಅಂದ್ರೆ ಒಂದು ಸರ್ವೆಂಟ್ ರೂಮ್ ಆಗ್ಲಿ, ಏನಂದ್ರೆ ಆಫೀಸ್ ರೂಮ್ ಆಗ್ಲಿ, ಇಲ್ಲಾಂದ್ರೆ ಬಿಲ್ಡಿಂಗ್ ಅವರೇ ಇಟ್ಕೊಬಹುದು ಅಂತಾನೆ ಹೇಳ್ಬೋದು. ಪಾರ್ಕಿಂಗು ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಎಲೆಕ್ಟ್ರಿಕ್ ಮೀಟರ್ ಈ ಪೋಸ್ಟರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಸ್ಟೇರ್ ಕೇಸ್ ಏನಿದೆ, ಸ್ಟೇರ್ ಕೇಸ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಲಪತ್ರ ಗ್ರಾನೈಟ್ ಕೂಡ ನಮಗೆ ಯೂಸ್ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು ಇದು. ಮುಂದೆಗಡೆ ಎಲಿವೇಶನ್ ಅಲ್ಲಿ ನೋಡೋದ್ರೆ ನೋಡಬಹುದು, ಈ ವಾಲ್ ಫುಲ್ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ಕೂಡ ನಮಗೆ ಯೂಸ್ ಆಗಿರ್ತದ್ದು. ಕಾರಿಡಾರ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೈನ್ ಡೋರ್ ನ ನೋಡೋದಾದ್ರೆ ನೋಡಬಹುದು, ಇದು ಈಸ್ಟ್ ಫೇಸಿಂಗ್ ಬರುವಂತಹ ಮೈನ್ ಡೋರ್. ಇದು ಕೂಡ ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಫುಲ್ ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಇವಾಗ ನಾವು ನಿಮ್ಗೆ ತೋರಿಸಿರುವಂತಹ ಪ್ರಾಪರ್ಟಿ. ಈ ಪೋರ್ಷನ್ ಅಲ್ಲಿ ನೋಡಿ, ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಟಿವಿ ಕ್ಯಾಬಿನೆಟ್, ಕೆಳಗಡೆ ನಮಗೆ ಡ್ರಾಯರ್ ಬಾಕ್ಸ್ ಗಳ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ POP ವರ್ಕ್ ವಿತ್ ವಾರ್ಮ್ ಲೈಟ್ ಜೊತೆಗೆ ಫುಲ್ ಲಕ್ಸುರಿ ಆಗಿದೆ. ಒಂದು ರಿಮೋಟ್ ಕಂಟ್ರೋಲ್ ಫ್ಯಾನ್ ಕೂಡ ನಮಗೆ ಮೌಂಟ್ ಮಾಡಿದ್ದಾರೆ. ಹಾಲ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಆರಾಮಾಗಿ ನಾವು ಇಲ್ಲಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಮತ್ತೆ ಸೆಂಟ್ರಲ್ ಟೀ ಟೇಬಲ್ ಕೂಡ ಇಟ್ಕೊಂಡು ಕೂಡ ಓಡಾಡಕ್ಕೆ ತುಂಬಾ ಲಕ್ಸುರಿ ಆಗಿ ಜಾಗ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಕಂಪ್ಲೀಟ್ ಇಂಟೀರಿಯರ್ ರೆಡಿ ಆಗಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ. ಹಾಲ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಇದ್ರ ಪಕ್ಕದಲ್ಲಿ ಬರುವಂತದ್ದೇ ಮಾಡ್ಯುಲರ್ ಕಿಚನ್. ಕಿಚನ್ ನೋಡಿ ಎಷ್ಟು ವಿಶಾಲವಾಗಿ ನಮಗೆ ಬಿಲ್ಡ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಸ್ಟೋರೇಜ್ ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಗ್ರಾನೈಟ್ ಸ್ಲಾಬ್ ಕೂಡ ನಮಗೆ ಕೊಟ್ಟಿರುವಂತದ್ದು. ವಾಲ್ ಗಳಿಗೆ ವೆಟ್ರೋಫೈಟಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ ಒಂದು ವಾರ್ಮ್ ಲೈಟ್ ಸ್ಟ್ರಿಪ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಚಿಮ್ಮಿಗೆ ಪ್ರಾವಿಷನ್ ಮಾಡಿದ್ದಾರೆ. ಅಕ್ವಾ ಗಾರ್ಡ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಪ್ಯಾಂಟಮ್ ಬಾಕ್ಸ್ ಗಳನ್ನ ನಮಗೆ ಮಾಡಿರುವಂತದ್ದು. ಇಲ್ಲಿ ಬಂದು ನಮಗೆ ಒಂದು ಬ್ರೇಕ್ಫಾಸ್ಟ್ ಟೇಬಲ್ ಕೂಡ ನಮಗೆ ರೆಡಿ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇಲ್ಲೂ ಕೂಡ ವಿತ್ ಸ್ಟೋರೇಜ್ ಗೆ ಮಾಡಿರುವಂತದ್ದು ನೋಡಿ.
ಇಲ್ಲೂ ಕೂಡ ನಮಗೆ ಸ್ಟೋರೇಜ್ಗೆ ಯೂಸ್ ಮಾಡಿದ್ದಾರೆ. ಎಲ್ಲೂ ಕೂಡ ಜಾಗನ ವೇಸ್ಟ್ ಮಾಡಿದ್ರೆ ಕ್ಲೀನ್ ಆಗಿ ರೆಡಿ ಮಾಡಿರುವಂತಹ ಮನೆ ಇದು. ಪೋರ್ಷನ್ ಅಲ್ಲಿ ನಮಗೆ ಡೈನಿಂಗ್ ಏರಿಯಾಗೆ ಬಿಲ್ಡ್ ಮಾಡಿರೋಂಥದ್ದು. ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಡೈನಿಂಗ್ ಏರಿಯಾಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ನಲ್ಲಿ ನಮಗೆ ಒಂದು ಹ್ಯಾಂಡ್ ವಾಶ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಫುಲ್ ನಮಗೆ ಕ್ರಾಸ್ ವೆಂಟಿಲೇಷನ್ಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ ನಮಗೆ 3 ಕಡೆಗೂ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಕ್ರಾಸ್ ವೆಂಟಿಲೇಷನ್ ನಾವು ತಗೋಬಹುದು ಅಂತಾನೆ ಹೇಳ್ಬೋದು. ಈ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಬರುವಂತದ್ದು ನಮಗೆ ಕಾಮನ್ ಬಾತ್ರೂಮ್ ಇದು. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿದರೆ. ಆಂಟಿ ಸ್ಕೈ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್ ಯೂಸ್ ಮಾಡಿದರೆ. ಎಲ್ಲ ರೀತಿಯ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಜಾಗರ್ ಮತ್ತೆ ಫಿಟ್ಟಿಂಗ್ ಐಟಮ್ಸ್ ಕೂಡ ನಮಗೆ ಹಾಕೊಡ್ತಾರೆ ಅಂತ ಹೇಳ್ಬೋದು. ಈ ಪೋರ್ಷನ್ ನೋಡಬಹುದು, ಇದು ಒಂದು ಪೇರೆಂಟ್ಸ್ ರೂಮ್ ಅಂತಾನೆ ಹೇಳ್ಬೋದು. ಲೈಟಿಂಗ್ ಹಾಕ್ದಿರನೆ ಇಷ್ಟು ವೆಂಟಿಲೇಷನ್ ಇದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಇದ್ರ ಮನೆ ಹಿಂದೆಗಡೆ ನಮಗೆ ದೊಡ್ಡದಾಗಿರುವಂತಹ PDA ಪಾರ್ಕ್ ಕೂಡ ಆಗಿದೆ. ಆರಾಮಾಗಿ ಈ ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಒಂದು ಡ್ರೆಸ್ಸಿಂಗ್ ರೂಮ್ ಮಾಡಿರುವಂತದ್ದು. ಇಲ್ಲಿ ವಾರ್ಡ್ರೋಬ್, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ನಮಗೆ ರೆಡಿ ಇರುವಂತದ್ದು. ಮೇಲ್ಗಡೆ ಐಟಮ್ಸ್ ಇಟ್ಕೊಂಡ್ರೆ ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಈ ರೂಮ್ಗೆ ಬೇಕಾದಂಗಿರುವಂತಹ ದೊಡ್ಡದಾಗಿರುವಂತಹ ಅಟ್ಯಾಚ್ ಬಾತ್ರೂಮ್. ಅಲ್ಲಿ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ. ಇಲ್ಲಿ ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಇದನ್ನ ನಾವು ಮಾಸ್ಟರ್ ಬೆಡ್ರೂಮ್ ಅಂತ ನಾವು ಕೂಡ ಕನ್ಸಿಡರ್ ಮಾಡಬಹುದು. ಫ್ಲೋರಿಂಗ್ ಸೇಮ್ ಆಸ್ ಇಟ್ ಇಸ್, ಆಂಟಿ ಸ್ಕೈ ವೆಟ್ರೋಫಿಟಲ್ಸ್. ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್, ವಾಲ್ ಮೌಂಟೆಡ್ ಕಮೋಡ್. ಇಲ್ಲಿ ನಮ್ಗೆ ಒಂದು ಹ್ಯಾಂಡ್ ವಾಶ್ಗೂ ಕೂಡ ಇಲ್ಲೊಂದು ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲಾ ರೀತಿಯ ಕೆಲಸಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ರೂಮ್ ದೊಡ್ಡದಾಗಿರೋದ್ರಿಂದ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ ಅಂತಾನೆ ಹೇಳ್ಬೋದು. ಅದಕ್ಕೆ ತಕ್ಕನಂಗೆ ಒಂದು POP ವರ್ಕ್ ವಿತ್ ಫ್ಯಾನ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರು, ಈಗ ನಾವು ನೋಡ್ತಾ ಇರುವಂತದ್ದು ದೇವ್ರ ಮನೆ ಆಗಿದೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗನ ಪ್ರಾವಿಷನ್ ಮಾಡಿದರೆ. 2 ಡ್ರಾಯರ್ ಬಾಕ್ಸ್ ಗಳ ಪ್ರಾವಿಷನ್ ಮಾಡಿರುವಂತದ್ದು. ಒಳಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಹಾಲು ಅಂತೂ ತುಂಬಾ ಬ್ಯೂಟಿಫುಲ್ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ನೋಡಿ, ಇದು ಲಿಫ್ಟ್ ಏರಿಯಾ ಇರುತ್ತದೆ. ಕೆಳಗಡೆ ನಾವೇನಾದ್ರೂ ಯೂಸ್ ಮಾಡ್ರೆ ಈ ಪೋರ್ಷನ್ ಇಳ್ಕೊಳ್ತೀವಿ. ಇಲ್ಲಿ ನೋಡಿ, ಜಸ್ಟ್ ನಾವು ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ ಇದು. ಇಲ್ಲಿ ಒಂದು UPS ಪಾಯಿಂಟ್ ಜೊತೆಗೆ ಒಂದು ಸ್ಟೋರ್ ರೂಮ್ ತರ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ಮೆಟ್ಲು ಏನಾಗುತ್ತೆ, ಈ ಪೋರ್ಷನ್ ನೋಡಿ ತುಂಬಾ ದೊಡ್ಡದಾಗಿದೆ. ಇಲ್ಲಿ ನಮಗೆ UPS ಪಾಯಿಂಟ್ ಮತ್ತೆ ಸ್ಟೋರ್ ರೂಮ್ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಆ ಪೋರ್ಷನ್ ಅಲ್ಲ ನಮಗೆ ಸ್ಟಿಕರಿಂಗ್ ಜೊತೆಗೆ ಗ್ರ್ಯಾಂಡ್ ಆಗಿ ಎಲಿವೇಶನ್ ತಗೊಂಡಿರುವಂತದ್ದು ತುಂಬಾನೇ ಚೆನ್ನಾಗಿದೆ. ಜೊತೆಗೆ ಈ ಪೋರ್ಷನ್ ಅಲ್ಲಿ ನೋಡಿ ಐ ರೂಫ್ ಕೂಡ ಇದೆ. ಸ್ಟಾರ್ಟಿಂಗ್ ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಅಲ್ಲಿ ಗ್ಯಾಪ್ ಬಿಟ್ಟಿದ್ದಾರೆ. ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಐ ರೂಫ್ ಇರುವಂತದ್ದು, ಚಿಕ್ಕದಾಗಿರುವಂತಹ ಒಂದು ಐ ರೂಫ್ ಇರುವಂತದ್ದು. ಬನ್ನಿ ವೀಕ್ಷಕರು, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ದೊಡ್ಡದಾಗಿದೆ. ನಮಗೆ ಸ್ಟೇರ್ ಕೇಸು 40 mm ಎಲೆನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲ ನಮಗೆ ಸ್ಟ್ರಕ್ಚರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಓಕೆ, ಎಕ್ಸಾಕ್ಟ್ ಈಗ ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಐ ರೂಫ್ ಬಿಟ್ಟಿದ್ದಾರೆ. ಕಮ್ಯುನಿಕೇಶನ್ ಮಾಡ್ಕೋಬಹುದು. ಮತ್ತೆ ಎಲಿವೇಶನ್ ವೈಸ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ಝೂಮರ್ ಇರುವಂತಹ ಲೈಟ್ ಕೂಡ ನಮಗೆ ಮೌಂಟ್ ಮಾಡಿದ್ದಾರೆ. ಈ ಪೋರ್ಷನ್ ಬಂದು ನಮಗೆ ಸಿಟಿಂಗ್ ಏರಿಯಾ ತರ ನಾವು ಕನ್ವರ್ಟ್ ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲೂ ಅಷ್ಟೇ ಇಂಟೀರಿಯರ್ ಅಲ್ಲಿ ಬಾಕ್ಸ್ ಶೇಪ್ ಅಲ್ಲೆಲ್ಲ ಮಾಡಿದ್ದಾರೆ. ಏನಾದ್ರು ಐಟಮ್ಸ್ ಗಳು ಕೂಡ ನಾವು ಇಟ್ಕೋಬಹುದು. ಇದ್ರ ಪಕ್ಕದಲ್ಲಿ ನಮಗೆ ಒಂದು ಬಾಲ್ಕನಿ ಏರಿಯಾ, ಒಳ್ಳೆ ಸಿಟ್ಔಟ್ ಏರಿಯಾ, ಒಳ್ಳೆ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಒಂದು 10 ಜನ ಕುತ್ಕೊಂಡು ಚರ್ಚೆ ಮಾಡೋಷ್ಟು ಜಾಗ ಇದೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಇಲ್ಲೆಲ್ಲ ನಮಗೆ ಈ ಪಿಲ್ಲರ್ ಬರೋ ಜಾಗದಲ್ಲೆಲ್ಲ ಫೆಡ್ರೋಮೆಟಿಕ್ ಶೀಟ್ ನ ಯೂಸ್ ಮಾಡಿದ್ದಾರೆ. WPC ವರ್ಕ್ ಸೀಲಿಂಗ್ ಅಲ್ಲಿ ವಿತ್ LED ಲೈಟ್ ಕೂಡ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನ್ಯಾಚುರಲ್ ಸ್ಟೋನ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ತುಂಬಾನೇ ಚೆನ್ನಾಗಿದೆ. ಸೆಕೆಂಡ್ ಫ್ಲೋರ್ ಅಂತೂ ಅದ್ಭುತವಾಗಿದೆ. ಓಕೆ, ಮಾಸ್ಟರ್ ಬೆಡ್ರೂಮ್. POP ವರ್ಕು ವಿತ್ ಲೈಟು, ಓಡಾಡಕ್ಕೆ ಬೇಕಾದಷ್ಟು ಜಾಗ ವಿತ್ ಕಿಂಗ್ ಸೈಜ್ ಕಾಟು. ಫುಲ್ ಕುಶನ್ ಎಲ್ಲ ನೋಡಿ ಹೇಗಿದೆ. ಇಲ್ಲಿ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಸ್ಟೋರೇಜ್, ಹಾಫ್ ಸರ್ಕಲ್ ಇರುವಂತಹ ಒಂದು ಡ್ರೆಸ್ಸಿಂಗ್ ಏರಿಯಾ. ಈ ಪೋರ್ಷನ್ ಅಲ್ಲಿ ಎಲ್ ಶೇಪ್ ಅಲ್ಲಿ ಕಟ್ ಆಗಿರುವಂತಹ ಗ್ಲಾಸ್ ಇದು ಎಲಿವೇಶನ್ ವೈಸ್ ಅಲ್ಲಿ. ಮತ್ತೆ ವೆಂಟಿಲೇಷನ್ ಗೋಸ್ಕರ ತುಂಬಾನೇ ಗ್ರ್ಯಾಂಡ್ ಆಗಿ ನಮಗೆ ಎಲ್ ಶೇಪ್ ಅಲ್ಲಿ ನಮಗೆ ಕೊಟ್ಟಿರುವಂತದ್ದು ಗ್ಲಾಸ್ ವಿತ್ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ಇದು ನೋಡಿ. ಇಲ್ಲೂ ನಮಗೆ ಡ್ರೆಸ್ಸಿಂಗ್ ಏರಿಯಾಗ ಒಂದು ಮಿರರ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೂ ನಮಗೊಂದು ಮಿರರ್ ಕೊಟ್ಟಿದ್ದಾರೆ. ಈ ಡ್ರೆಸ್ಸಿಂಗ್ ಏರಿಯಾ ಪಕ್ಕದಲ್ಲಿ ನಮಗೆ ಬರುವಂತದ್ದೇ ಅಟ್ಯಾಚ್ ಬಾತ್ರೂಮು.
ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಬಾತ್ರೂಮ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. ಎಲ್ಲಾ ಬಾತ್ರೂಮ್ ಏನ್ ಕೆಲಸ ಮಾಡಿರ್ತಾರಲ್ಲ ಸೇಮ್ ಮೆಟೀರಿಯಲ್ಸ್ ನಮ್ಗೆ ಮಾಡಿರೋವಂಥದ್ದು. ಇದ್ರ ಪಕ್ಕದಲ್ಲಿ ಬರುವಂತದ್ದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಆಕ್ಚುಲಿ ಇದು ಕುಬೇರನ್ ಮೂಲೆಯಲ್ಲಿ ಬರುವಂತಹ ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್. ಇದು ಸ್ಪೇಷಿಯಸ್ ಆಗಿದೆ ನೋಡಿ. ಇನ್ನ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಇದೆ. ಇಲ್ಲೂ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮಗೆ ಮೌಂಟ್ ಮಾಡಿದ್ದಾರೆ, ವಿತ್ ಸ್ಟೋರೇಜ್ ಇದೆ, ವಿತ್ ಕ್ವಶನ್ ಕೂಡ ನಮಗೆ ರೆಡಿ ಇರುವಂತದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ಸ್ಟ್ರಕ್ಚರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ, ವಿತ್ POP ವರ್ಕ್, ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಸ್ಟೋರೇಜ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲೊಂದು ಕುಶನ್ ಕೂಡ ಇಟ್ಟಿರುವಂತದ್ದು. ಆ ವಿಂಡೋ ಪಕ್ಕದಲ್ಲಿ ಒಂದು ಕುಶನ್ ಇದೆ, ಆರಾಮಾಗಿ ಕುತ್ಕೊಂಡು ಚರ್ಚೆ ಮಾಡೋ ತರನು ನಮಗೆ ಮಾಡ್ಕೊಟ್ಟಿರುವಂತದ್ದು. ಸೆಮಿ ಟಿವಿ ಕ್ಯಾಬಿನೆಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಪಕ್ಕದಲ್ಲಿ ಬರುವಂತದ್ದೇ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನೋಡಿ ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು, ಅಷ್ಟು ಜಾಗ ಇಲ್ಲಿ ಕೊಟ್ಟಿರುವಂತದ್ದು. ಇಲ್ಲಿ ಹ್ಯಾಂಡ್ ವಾಶ್ಗೆ, ಇಲ್ಲಿ ವಾಲ್ ಮೌಂಟೆಡ್ ಕಮೋಡ್ಗೆ, ಆ ಪೋರ್ಷನ್ ಅಲ್ಲಿ ನಮಗೆ ಬಿಟ್ಟಿಗೆ ಪ್ರಾವಿಷನ್ ಮಾಡಿರುವಂತದ್ದು. ದೊಡ್ಡದಾಗಿ ಬಂದಿದೆ ಬಾತ್ರೂಮ್ ಅಂತೂ, ತುಂಬಾ ದೊಡ್ಡದಾಗಿ ಬಿಲ್ಡ್ ಮಾಡಿದ್ರು ಅಂತ ಹೇಳ್ಬೋದು. ಅಸ್ಸಮಾಗಿದೆ. ಬಟ್ ಈ ಮಾಸ್ಟರ್ ಬೆಡ್ರೂಮ್ ಅಂತ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಕ್ಲೀನ್ ಆಗಿ ತುಂಬಾ ಯೂನಿಕ್ ಆಗಿ ವರ್ಕ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದ್ಭುತವಾಗಿ ಕನ್ಸ್ಟ್ರಕ್ಷನ್ ನ ಮಾಡಿದ್ದಾರೆ, ಚೆನ್ನಾಗಿದೆ. ಸೆಕೆಂಡ್ ಫ್ಲೋರ್ ಅಲ್ಲೂ ನಮಗೆ ಈ ಪೋರ್ಷನ್ ಅಲ್ಲಿ ಲಿಫ್ಟ್ ಏರಿಯಾ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ಬನ್ನಿ ವೀಕ್ಷಕರೇ, 3ನೇ ಫ್ಲೋರ್ಗೆ ಹೋಗೋಣ. ಸೇಮ್ ಸ್ಟೇರ್ ಕೇಸ್ಗೆ ಹೋಗ್ಬೇಕಾದ್ರೆ ಏನೋ ಲೆಫ್ಟ್ ಸೈಡ್ ವಾಲ್ ಬರುತ್ತಲ್ಲ, ಆ ವಾಲ್ಗೆಲ್ಲ ನಮಗೆ ಸ್ಟ್ರಕ್ಚರ್ ವರ್ಕ್ ಕಂಪ್ಲೀಟ್ ಆಗಿದೆ. ಈಗ ನಾವಿರೋದೆ 3ನೇ ಫ್ಲೋರ್ ಅಲ್ಲಿ. ಎಂಟ್ರಿ ಆಗ್ತಿದ್ದಂಗೆ ಈ ವಾಲ್ ಫುಲ್ ನಮ್ಗೊಂದು ಡೆಕೋರೇಷನ್ ಟೈಪ್ ಅಲ್ಲಿ ಒಂದು ಆರ್ಟಿಫಿಷಿಯಲ್ ಗ್ರಾಸ್ ಬಟ್ ಜೊತೆಗೆ ಒಂದು ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಸ್ಟ್ರಕ್ಚರ್ ನಮಗೆ ಕಂಪ್ಲೀಟ್ ಆಗಿದೆ. ಲಿಫ್ಟ್ ಈ ಪೋರ್ಷನ್ ಅಲ್ಲಿ ಇಲ್ಲಿಗೂ ನಮ್ಗೆ ಎಂಟ್ರಿ ಇದೆ. ಇದು ಕೂಡ ನೋಡಿ ಸ್ಟೇರ್ ಕೇಸ್ಗೆ ಎಲ್ಲೂ ಓಪನ್ ಕೊಟ್ಟಿದ್ದಾರೆ. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಅಷ್ಟೇ ಕುಬೇರನ್ ಮೂಲೆಯಲ್ಲಿ ಇರುವಂತಹ 3ನೇ ಮಾಸ್ಟರ್ ಬೆಡ್ರೂಮ್. ಇದು ಕೆಳಗಡೆ ಬೆಡ್ರೂಮ್ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಹಾಗೆ ಇದೆ. ಏನಂದ್ರೆ ಸ್ವಲ್ಪ ಡಿಫ್ರೆಂಟ್ ಕಲರ್ ನ ಮೇಂಟೈನ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ವಿತ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟ್ರಕ್ಚರ್, ಇಲ್ಲಿ ರೌಂಡ್ ಶೇಪ್ ಅಲ್ಲಿ ಇರುವಂತಹ ಒಂದು ವಿಂಡೋ ಅಂದ್ರೆ ಗ್ಲಾಸು, 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಸ್ಟೋರೇಜು, ವಿತ್ ಫ್ಯಾನ್, POP ವರ್ಕ್ ಎಲ್ಲ ನಮ್ಗೆ ರೆಡಿ ಇರುವಂತದ್ದು. ಇಲ್ಲೂ ಕೂಡ ನಮ್ಗೆ ಟಿವಿ ಕ್ಯಾಬಿನೆಟ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ಕುಶನ್ ಕೂಡ ನಮ್ಗೆ ಹಾಕೊಟ್ಟಿರುವಂತದ್ದು. ಸೇಮ್ ಕೆಳಗಡೆ ಬಾತ್ರೂಮ್ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಹಾಗೆ ಇದೆ. ಡ್ರೈ ಮತ್ತೆ ವೆಟ್ಗೆ ಆಲ್ರೆಡಿ ಬೈಫರ್ಕೇಶನ್ ಕೂಡ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ. ತುಂಬಾ ದೊಡ್ಡದಾಗಿ ಬಿಲ್ಡ್ ಬಂದಿರುವಂತಹ 2 ಮಾಸ್ಟರ್ ಬೆಡ್ರೂಮ್ಗಳು. ಅದ್ಭುತ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಕೆಳಗಡೆ ಸೆಕೆಂಡ್ ಫ್ಲೋರ್ ಅಲ್ಲೂ ಕೂಡ ಒಂದು ಸಿಟ್ಟಿಂಗ್ ಏರಿಯಾ ಇದೆ. ಥರ್ಡ್ ಫ್ಲೋರ್ ಅಲ್ಲೂ ಒಂದು ಸಿಟ್ಟಿಂಗ್ ಏರಿಯಾ ಕೂಡ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಮ್ಗೆ POP ವರ್ಕ್ ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ನೋಡಿ ವಾಷಿಂಗ್ ಮಿಷಿನ್ ಏರಿಯಾ ಇಲ್ಲಿ ನಮ್ಗೆ ಇರುವಂತದ್ದು. ಇನ್ಲೆಟ್ ಔಟ್ಲೆಟ್ ಮತ್ತೆ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ಇಂಟೀರಿಯರ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ವಾಲ್ಗೆ ಆ ಪೋರ್ಷನ್ ಅಲ್ಲಿ ಎಂಡ್ ವಾಲ್ಗೆ ನಮಗೆ ವೆಟ್ರೋಪೆಟಲ್ಸ್ ನ ಯೂಸ್ ಮಾಡಿದ್ರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೈ ವೆಟ್ರೋಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೆ ಒಂದು ಸೆಮಿ POP ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನ ಸಿಟ್ಟಿಂಗ್ ಏರಿಯಾಗೆ ಬಂದ್ರೆ ನೋಡಿ, ಕೆಳಗಡೆ ಫ್ಲೋರಿಂಗ್ ಫುಲ್ ನಮ್ಗೆ ಟೈಲ್ಸ್ ಇದೆ. ಟೈಲ್ಸ್ ಮೇಲೆ ಗ್ರಾಸ್ ಫುಲ್ ನ ಹಾಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಇಂಟೀರಿಯರ್ ವರ್ಕ್ ಬಾರ್ ಕೌಂಟರ್ ತರ ಮಾಡಿದ್ದಾರೆ. ಮೇಲ್ಗಡೆ ರೂಫ್ ಎಲ್ಲ ಬಂದು ನಮ್ಗೆ ಹಂಚ ಕೊಟ್ಟಿರುವಂತದ್ದು, ಮಂಗಳೂರು ಟೈಲ್ಸ್ ಹಾಕೊಟ್ಟಿದ್ದಾರೆ. ಉಯ್ಯಾಲೆಗೆ ಕ್ಲಾಂಪ್ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಇನ್ನ ಬಟ್ಟೆ ಏನಾದ್ರು ಹಾಕೊಳ್ಬೇಕಾದ್ರೆ ಇಲ್ಲೇ 2 ಆಂಗಲ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ವೆಟ್ರೋಪೆ ಟೈಲ್ಸ್ ಇದೆ. ಈ ಟೈಲ್ಸ್ ಹಾಗೆ ಕಂಟಿನ್ಯೂ ಆಗಿರುವಂತದ್ದು. ಅದ್ರ ಮೇಲೆ ಬಂದಿರುವಂತದ್ದೇ ಗ್ರಾಸ್ ಹುಲ್ಲಿ ನಮ್ಗೆ ಈ ಪೋರ್ಷನ್ ಅಲ್ಲಿ ಒಂಥರ ಲಾನ್ ಶೇಪ್ ಅಲ್ಲೇ ನಮ್ಗೆ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಆಂಬಿಯನ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ವಿತ್ LED ಲೈಟ್ ಗಳು ಕೂಡ ನಮ್ಗೆ ಮೌಂಟ್ ಮಾಡಿದ್ದಾರೆ. ನೈಟ್ ಟೈಮ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು. ಅಷ್ಟು ಕ್ಲೀನ್ ಆಗಿ ನಮ್ಗೆ ಈ ಏರಿಯಾನ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇನ್ನ ಲ್ಯಾಡರ್ ಒಂದು ಕೊಟ್ಟಿದ್ದಾರೆ ಇನ್ನ ಟೆರೆಸ್ಗೆ ಹೋಗೋದಕ್ಕೆ. ಈ ಪೋರ್ಷನ್ ಅಲ್ಲಿ ಲ್ಯಾಡರ್ ಕೊಟ್ಟಿರುವಂತದ್ದು. ಯಾವುದೇ ರೀತಿ ರೈನ್ ವಾಟರ್ ಬೀಳ್ದಿರೋ ತರ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ವರ್ಕ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಒಳ್ಳೆ ಲೊಕೇಶನ್ ಅಲ್ಲಿ ಆಗಿದೆ. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ಡೋರು, 30 ಅಡಿ ರೋಡ್, 80 ಫೀಟ್ ಇಂದ ಪ್ಯಾರಲರ್ ಅಲ್ಲೇ ಬರುತ್ತೆ. ಜೊತೆಗೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿ-ಮಾರ್ಟ್ ಎಕ್ಸಾಕ್ಟ್ ನಮಗೆ 1.8 ಕಿಲೋಮೀಟರ್ ದೂರದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಜಸ್ಟ್ 2 ವೀಲರ್ ಅಲ್ಲಿ ಹೋದ್ರೆ ಜಸ್ಟ್ 5 ಮಿನಿಟ್ಸ್ ನಮ್ಗೆ ಡಿ-ಮಾರ್ಟ್ ಇದೆ ಅಂತಾನೆ ಹೇಳ್ಬೋದು. 80 ಫೀಟ್ ಬಂದ್ಬಿಟ್ಟು ಜಸ್ಟ್ ನಮ್ಗೆ 100 ಮೀಟರ್ ಇದೆ. ಇಲ್ಲಿಂದ ನಮ್ಗೆ ನೋಡಿ HMOL ಸಿಟಿ ಅಪಾರ್ಟ್ಮೆಂಟ್ ಕೂಡ ನಮ್ಗೆ ಕಾಣಿಸ್ತಾ ಇದೆ. JP ನಗರ 8th ಫೇಸ್ ಅಲ್ಲಿ ಬರುವಂತಹ HMOL ಸಿಟಿ ಅಪಾರ್ಟ್ಮೆಂಟ್ 378 ಬಸ್ ರೂಟ್ ಏನಿದೆ, ಆ ಬಸ್ ರೂಟ್ ಅಲ್ಲಿ ಬರುವಂತಹ HMOL ಸಿಟಿ ಅಪಾರ್ಟ್ಮೆಂಟ್ ಇದೆ. ಇಲ್ಲಿಂದ ಡಿ-ಮಾರ್ಟ್ ಮತ್ತೆ ಬಸ್ ಡಿಪೋ
ದಯಾನಂದ ಪಬ್ಲಿಕ್ ಸ್ಕೂಲ್ ಎಲ್ಲ ನಮಗೆ 2 ಕಿಲೋಮೀಟರ್ ಒಳಗಡೆನೆ ಬರುತ್ತೆ. ಅಂದ್ರೆ 2 ಕಿಲೋಮೀಟರ್ ಅಂದ್ರೆ ಬಸ್ ಡಿಪೋ ಮತ್ತೆ ದಯಾನಂದ ಪಬ್ಲಿಕ್ ಸ್ಕೂಲ್ ಅಲ್ಲ, ಜಸ್ಟ್ ಒಂದು 500 ಮೀಟರ್ ಅಲ್ಲ ಇರುವಂತದ್ದು. ಬನ್ನರ್ಘಟ್ಟ ರೋಡ್ಗೆ ತುಂಬಾ ಕನೆಕ್ಟಿವಿಟಿ, ಮತ್ತೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಫ್ಯೂಚರ್ ಎಲ್ಲೋ ಮೆಟ್ರೋ ಸ್ಟೇಷನ್ ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇದೆ ಅಂತಾನೆ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಲಕ್ಸುರಿ ಆಗಿ ಬಿಲ್ಡ್ ಆಗಿರುವಂತಹ 30-40 ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಬೆಂಗಳೂರಲ್ಲಿ ಯಾವ್ದಾರ ಈ ಖಾತೆಗಳಿಗೆ ಏನಾದ್ರು ಟ್ರೈ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಮತ್ತೆ ಬೆಂಗಳೂರಲ್ಲಿ ಯಾವುದೇ ಪ್ರಾಪರ್ಟಿಗೆ ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.